ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಆಳ್ವಾಸ್ ಮೃದಂ ದ ವ್ಯಾಲ್ಯೂರ್ ಆಫ್ ಫೋಕ್ಸ್. ಸಂಭ್ರಮದ 50ನೇ ಸಂಚಿಕೆಯೊಂದಿಗೆ ನಾವು ಮರಳಿದ್ದೇವೆ. ಎಂದಿನಂತೆಯೇ ಈ ಬಾರಿಯೂ ಕೂಡ ಹಲವು ವಿಶಿಷ್ಟ ಕಾರ್ಯಕ್ರಮಗಳೊಂದಿಗೆ ನಿಮ್ಮನ್ನು ತಲುಪಲು ಕಾತರರಾಗಿದ್ದೇವೆ. ಈ ಸಂಚಿಕೆಯಲ್ಲಿ ನನ್ನೊಡನೆ ಧ್ವನಿಗೂಡಿಸಲಿದ್ದಾರೆ ನನ್ನ ಸಹಪಾಠಿಗಳಾದ ಪ್ರಕೃತಿ ಮತ್ತು ಶೇಖರ್. ಸ್ನೇಹಿತರೆ, ನಿಮಗೆ ಸ್ವಾಗತ. ಹೇಗನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. 2021ರಲ್ಲಿ ಪ್ರಯೋಗಾತ್ಮಕವಾಗಿ ಪ್ರಾರಂಭವಾದ ಆಳ್ವಾಸ್ ಮೃದಂ ಪದವಿ ಪತ್ರಿಕೋದ್ಯಮ ವಿಭಾಗದ ವಿವಿಧ ಚಟುವಟಿಕೆಗಳಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿ ಕೇಳುಗರ ಪ್ರಶಂಸೆಗೂ ಪಾತ್ರವಾಗಿದೆ. ಸತತ 3 ವರ್ಷಗಳಿಂದ ವಾರಕ್ಕೊಂದು ಹೊಸ ಸಂಚಿಕೆಯ ವಿಶಿಷ್ಟ ಕಾರ್ಯಕ್ರಮಗಳೊಂದಿಗೆ ಧ್ವನಿಮುದ್ರಣಗೊಂಡು ಸಾಮಾಜಿಕ ಜಾಲತಾಣದ ಮೂಲಕ ಪ್ರಸರಣಗೊಳ್ಳುತ್ತಿದೆ. ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳೇ ನೇತೃತ್ವ ವಹಿಸಿದ ಈ ಸರಣಿಯು ರಚನಾತ್ಮಕತೆಯಿಂದ ಪ್ರಬುದ್ಧವಾಗಿ ಅಭಿವ್ಯಕ್ತಗೊಳ್ಳುತ್ತಿದೆ. ಯಾವತ್ತಿನ ಹಾಗೆ ಕ್ಯಾಂಪಸ್ ಸುದ್ದಿ ಕೇಳ್ತಾ ನಮ್ಮ ಮೃದಂ ಸಂಚಿಕೆಗೆ ನಾಂದಿ ಹಾಡೋಣ. ಪ್ರಕೃತಿ, ನಿಮ್ಮಿಂದ ಕ್ಯಾಂಪಸ್ ವರದಿ ಕೇಳೋಕೆ ನಾನು ಮತ್ತು ಶೇಖರ್ ತುಂಬಾ ಕಾತರರಾಗಿದ್ದೇವೆ. ನಾನು ಸಹ ವರದಿ ಓದಲು ತುಂಬಾ ಉತ್ಸುಕಳಾಗಿದ್ದೇನೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ 22ನೇ ಘಟಿಕೋತ್ಸವ ಸಂಪನ್ನವಾಯಿತು. ಆಳ್ವಾಸ್ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂಜಿನಿಯರಿಂಗ್, ವೈದ್ಯಕೀಯ, ಅರೆ ವೈದ್ಯಕೀಯ ಸೇರಿದಂತೆ 11 ಕಾಲೇಜುಗಳ 2023 ವಿದ್ಯಾರ್ಥಿಗಳಿಗೆ ಶನಿವಾರ ಸಂಜೆ ಕೆವಿಜಿ ಸುಬ್ಬಣ್ಣ ರಂಗಮಂದಿರದಲ್ಲಿ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ಪದವಿ ಪ್ರದಾನ ನೆರವೇರಿಸಲಾಯಿತು. ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ 485, ಆಳ್ವಾಸ್ ಪಿಜಿ ಕಾಲೇಜಿನ 696, ಆಳ್ವಾಸ್ ಡಿಗ್ರಿ ಕಾಲೇಜಿನ 301, ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಿನ 120, ಆಳ್ವಾಸ್ ಕಾಲೇಜ್ ಆಫ್ ನರ್ಸಿಂಗ್ನ 87, ಆಳ್ವಾಸ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ನ 85, ಆಳ್ವಾಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿಯ 72, ಆಳ್ವಾಸ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ನ 50, ಆಳ್ವಾಸ್ ಕಾಲೇಜ್ ಆಫ್ ಎಜುಕೇಷನ್ನ 50, ಆಳ್ವಾಸ್ ಕಾಲೇಜ್ ಆಫ್ ನ್ಯಾಚುರೋಪತಿಯ 40, ಆಳ್ವಾಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ನ 37 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಅಂತೂ ನಮ್ಮ ಸೀನಿಯರ್ಸು ಗ್ರಾಜ್ಯುಯೇಟ್ಸ್ ಆದರು. ಇನ್ನು ದ್ವಿತೀಯ PUC ಫಲಿತಾಂಶದಲ್ಲಿ ಆಳ್ವಾಸ್ ಸಾರ್ವಕಾಲಿಕ ದಾಖಲೆ ಮಾಡಿದೆ ಅಂತ ಕೇಳ್ಪಟ್ಟೆ. ಅದರ ಬಗ್ಗೆ ಏನಾದರೂ ರಿಪೋರ್ಟ್ ಉಂಟಾ? ಹೌದು, ಇದರ ಕುರಿತು ಒಂದು ವರದಿ ಇದೆ. ದಾಖಲೆ ಬರೆದ ಆಳ್ವಾಸ್ PU ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆಗೆ ಹಾಜರಾದ 3500 ಮಂದಿ ವಿದ್ಯಾರ್ಥಿಗಳ ಪೈಕಿ 3493 ಮಂದಿ ಉತ್ತೀರ್ಣರಾಗಿರುವ ಮೂಲಕ ಶೇಕಡಾ 99.8 ಫಲಿತಾಂಶ ಬಂದಿದೆ. 45 ವಿದ್ಯಾರ್ಥಿಗಳಿಗೆ ರಾಜ್ಯದ ಟಾಪ್ 10 ಸ್ಥಾನ. 98.33%ಗೂ ಅಧಿಕ 29 ವಿದ್ಯಾರ್ಥಿಗಳು, 98%ಗೂ ಅಧಿಕ 56 ವಿದ್ಯಾರ್ಥಿಗಳು, 95%ಗೂ ಅಧಿಕ 682 ವಿದ್ಯಾರ್ಥಿಗಳು, 90%ಗೂ ಅಧಿಕ 2027 ವಿದ್ಯಾರ್ಥಿಗಳು. ದಾಖಲೆ ಬರೆದ ವಿದ್ಯಾರ್ಥಿಗಳಿಗೂ ಹಾಗೂ ದಾಖಲೆಯನ್ನು ಸಾಧ್ಯಗೊಳಿಸಿದ ಬೋಧಕ ವೃಂದ, ಆಡಳಿತ ಮಂಡಳಿ ಮತ್ತು ವ್ಯವಸ್ಥಾಪಕ ಮಂಡಳಿಗೆ ಸಂಸ್ಥೆಯ ಅಧ್ಯಕ್ಷರು ಶುಭ ಕೋರಿದ್ದಾರೆ. ಇವೆಲ್ಲ ಆಳ್ವಾಸಿಗೆ ಹೊಸತಲ್ಲ. ಆಳ್ವಾಸಿಗೆ ಆಳ್ವಾಸೇ ಸೈ. ಪ್ರಸಾದ್, ಸಂಸ್ಕೃತ್ ಡಿಪಾರ್ಟ್ಮೆಂಟಿಂದ ಕ್ಯಾಲೆಂಡರ್ ರಿಲೀಸ್ ಆಗಿದೆ ಅಂತೆ, ಗೊತ್ತಾ ನಿನಗೆ? ಹೌದು ಶೇಖರ್, ನಿಂಗೊಂದು ಹಾಡು ನೆನಪಾಗುತ್ತಾ? ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗಾದಿಯಿಂದ ಯುಗಾದಿಯವರೆಗಿನ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ಅಳವಡಿಸಿರುವ ದೇಶದ ಸರ್ವಪ್ರಥಮ ಕ್ಯಾಲೆಂಡರ್ ಅನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಹೊರತರಲಾಗುತ್ತಿದೆ. ಯುವ ತಲೆಮಾರನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ಸಿದ್ಧಪಡಿಸಲಾದ ನಮ್ಮ ಪಾರಂಪರಿಕ ಆಚಾರ ವಿಚಾರಗಳ ಕುರಿತು ಅರಿವು ಮೂಡಿಸುವ ಧ್ಯೇಯೋದ್ದೇಶ ಇರುವ ಕೃತಿ ಇದು. ಆಳ್ವಾಸ್ ಕಾಲೇಜಿನ ಸಂಸ್ಕೃತ ವಿಭಾಗದ ವತಿಯಿಂದ ಸಿದ್ಧವಾಗಿರುವ ಈ ದಿನದರ್ಶಿಕೆಯು ಕೋವಿಡ್-19 ಸಂದರ್ಭದಲ್ಲಿ ಜನ್ಮ ತಳೆದ ಪರಿಕಲ್ಪನೆಯಾಗಿದೆ. ನಾಡಿನ ಬಹಳಷ್ಟು ಗುರು ಹಿರಿಯರ ಗೌರವಾದರಕ್ಕೆ ಪಾತ್ರವಾಗಿದೆ ಎಂದು ದಿನದರ್ಶಿಕೆಯ ಕರ್ತೃವಾದ ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥ ವಿನಾಯಕ್ ಭಟ್ ಗಾಳಿಮನೆ ತಿಳಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ವಾರ್ಷಿಕ ಕ್ಯಾಲೆಂಡರ್ ರೂಪದಲ್ಲಿ ಹೊರಬರುತ್ತಿದ್ದು, ಕಳೆದ ವರ್ಷದಿಂದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಪೋಷಿಸುತ್ತಾ ಬಂದಿದೆ. ಸಂಸ್ಥೆಯ ಅಧ್ಯಕ್ಷರು, ವ್ಯವಸ್ಥಾಪಕ ಮಂಡಳಿಯ ಸತತ ಪ್ರೋತ್ಸಾಹದಿಂದ ಈ ಕಾರ್ಯ ಸಫಲವಾಗಿದೆ ಎಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಂಪಸ್ ಸುದ್ದಿ ಕೇಳಿ ಕ್ಯಾಂಪಸ್ ಅನ್ನೇ ಸುತ್ತಿ ಬಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಇನ್ನು ನಮ್ಮ ಮುಂದಿನ ಸ್ಪೆಷಲ್ ಸೆಗ್ಮೆಂಟ್ ಪಿನಾಕಲ್ ಪರ್ಫಾರ್ಮರ್ಸ್. ಈ ಸಂಚಿಕೆಯ ಪಿನಾಕಲ್ ಪರ್ಫಾರ್ಮರ್ ಯಾರು? ಸಂಗೀತದ ಅಧ್ಯಾಪನ ವೃತ್ತಿಯನ್ನು ವ್ಯಾವಹಾರಿಕವಾಗಿ ಬಳಸಿಕೊಳ್ಳುತ್ತಿರುವ ಈ ಕಾಲಘಟ್ಟದಲ್ಲಿ ಹಳ್ಳಿ ಹಳ್ಳಿಗೆ ತೆರಳಿ ಸಂಗೀತ ಕಲಿಸುವ ಗುರು ನಮ್ಮ ದತ್ತಣ್ಣ ಚಿಟ್ಟೆಪಾಲು ಅವರೇ ಇವತ್ತಿನ ನಮ್ಮ ಪಿನಾಕಲ್ ಪರ್ಫಾರ್ಮರ್. ಅವರ ಜೀವನ ಚರಿತ್ರೆಯನ್ನು ಇಂದು ಕೇಳೋಣ. ಸರಳ ಸಜ್ಜನಿಕೆಯ ಸಂಗೀತ ಕಲಾವಿದ ಚಿಟ್ಟೆಪಾಲು ದತ್ತಣ್ಣ ಎಂದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಮನೆ ಮನೆಗೆ ಚಿರಪರಿಚಿತ. ಕಾರಣ ಅವರು ಸಂಗೀತವನ್ನು ಬೆಳೆಸಲು ಮಾಡಿದ ಪ್ರಾಮಾಣಿಕ ಮತ್ತು ಅತ್ಯಂತ ಸರಳ ಪ್ರಯತ್ನ.
ದತ್ತಾತ್ರೇಯ ನಾರಾಯಣ ಗಾಂವ್ಕರ್, ನಾರಾಯಣ ರಾಮಕೃಷ್ಣ ಗಾಂವ್ಕರ್ ಮತ್ತು ಗಂಗಾ ಅವರ ಸುಪುತ್ರರಾಗಿ 1967 ಮಾರ್ಚ್ 6ರಂದು ಯಲ್ಲಾಪುರ ತಾಲೂಕಿನ ಕೊಡ್ಲಗದ್ದೆಯ ಚಿಟ್ಟೆಪಾಲಿನ ಮಧ್ಯಮ ವರ್ಗದ ಕೃಷಿ ಕುಟುಂಬದಲ್ಲಿ ಜನಿಸಿದರು. ಅಜ್ಜನ ಯಕ್ಷಗಾನ ಭಾಗವತಿಕೆ ಮತ್ತು ತಂದೆಯ ಯಕ್ಷಗಾನ ನಾಟಕದ ಕಲಾಪ್ರೇಮ ಅವರಿಗೆ ಸಂಗೀತ ಕಲಿಯಲು ನಾಂದಿಯಾಯಿತು. ತಂದೆ ನಾಟಕದಲ್ಲಿ ಪಾತ್ರವನ್ನು ಮಾಡುತ್ತಿದ್ದರು. ಕಾರಣ ಕೊಡ್ಲಗದ್ದೆಯಲ್ಲಿ ಹವ್ಯಾಸಿ ನಾಟಕ ಸಂಘ ಹೊಂದಿತ್ತು. ಹೀಗಾಗಿ ಬಯಲು ಸೀಮೆಯಿಂದ ನಾಟಕ ಕಲಾವಿದರು, ಸಂಗೀತ ನಿರ್ದೇಶಕರು ಬಂದು ತಿಂಗಳುಗಟ್ಟಲೆ ವಾಸ್ತವ್ಯ ಹೂಡಿ ನಾಟಕದ ಅಭ್ಯಾಸ ಮತ್ತು ಪ್ರದರ್ಶನವಾಗುತ್ತಿತ್ತು. ಪ್ರಾಥಮಿಕ ಶಿಕ್ಷಣವನ್ನು ಹೊನಗದ್ದೆಯ ಶಾಲೆಯಲ್ಲಿ ಪೂರ್ಣಗೊಳಿಸಿ ಮಾಧ್ಯಮಿಕ ಶಿಕ್ಷಣವನ್ನು ವಜ್ರಳಿಯ ಸರ್ವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ಣಗೊಳಿಸಿದರು. ಸಂಗೀತದ ಹುಚ್ಚಿದ್ದರೂ ಮನೆಯ ಜವಾಬ್ದಾರಿ, ಬದುಕು ಕಟ್ಟಿಕೊಳ್ಳುವ ಗುರಿ ಬಹಳ ಸಂದಿಗ್ಧವಾಗಿತ್ತು. ಆದರೂ ಸಂಗೀತದ ಹಠ ಬಿಡಲಿಲ್ಲ. ಕಲಿಯುವ ಕಾತುರದಿಂದ ಹಲವರನ್ನು ಸಂಪರ್ಕಿಸುತ್ತಿದ್ದರು. ಶಿರಸಿಯ ಕಲ್ಮನೆಯ ವಿಶ್ವನಾಥ ಹೆಗಡೆಯವರು ಸಂಗೀತ ಕಲಿಸಲು ಯಲ್ಲಾಪುರದ ಕಡೆಗೆ ಬರುತ್ತಿದ್ದರು. 1982 ಅವರ ಶಿಷ್ಯೆಯಾದ ವೈದ್ಯ ಹೆಗ್ಗಾರಿನ ನಾಗರತ್ನ ವೈದ್ಯ ಬಳಿ ತಮ್ಮ ಮೊದಲ ಸಂಗೀತ ಶಿಕ್ಷಣವನ್ನು ದತ್ತಣ್ಣ ಪ್ರಾರಂಭಿಸಿದರು. ನಂತರ 1985ರಲ್ಲಿ ಯಲ್ಲಾಪುರದ YTSS ಶಿಕ್ಷಣ ಸಂಸ್ಥೆಯಲ್ಲಿ ಸಂಗೀತ ಶಿಕ್ಷಕರಾದ ಲತಾ ಉಡಗಣಿ ಅವರಲ್ಲಿ ಸಂಗೀತ ಶಿಕ್ಷಣ ಮುಂದುವರಿಸಿದರು. ಮನೆಯ ಪರಿಸ್ಥಿತಿ ಜವಾಬ್ದಾರಿಯಿಂದ ಹೆಚ್ಚಿನ ಶಿಕ್ಷಣ ಪಡೆಯಲಾಗಲಿಲ್ಲ. ಆದರೂ ಸಂಗೀತದಲ್ಲಿ ಛಲ ಬಿಡದೆ ವಿದ್ವತ್ ಹಾಗೂ ವಿಶಾರದ ಪದವಿಯನ್ನು ತಮ್ಮ ಪರಿಶ್ರಮದ ಮೂಲಕ ಪಡೆದು ಮಾದರಿಯಾದರು. ಬೆಳಗಾವಿಗೆ ತೆರಳಿ 1990ರ ಸುಮಾರಿಗೆ ಪಂಡಿತ್ RN ಜೋಶಿ ಬುವಾ ಅವರ ಶಿಷ್ಯರಾದರು. ಅವರ ಮಾರ್ಗದರ್ಶನ ಪಡೆದರು. ತುಂಗಾತೀರದಿ ನಿಂತ ಸುಯತಿವರನ್ಯಾರೇ ಬೇಳಮ್ಮಯ್ಯ, ತುಂಗಾತೀರದಿ ನಿಂತ ಸುಯತಿವರನ್ಯಾರೇ ಬೇಳಮ್ಮಯ್ಯ, ತುಂಗಾತೀರದಿ ನಿಂತ ಸುಯತಿವರನ್ಯಾರೇ ಬೇಳಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಧುಣಿತ ರಂಗ ಮುನಿ ಕುಲೋ ತುಂಗ ಬೆಳಮ್ಮ, ತುಂಗಾತೀರದಿ ವಿಖ್ಯಾತ ಗಾಯಕ ಪಂಡಿತ್ ಗಣಪತಿ ಭಟ್ ಹಾಸಣಿಯವರಲ್ಲಿ ತಮ್ಮ ಸಂಗೀತ ಶಿಕ್ಷಣವನ್ನು ಮುಂದುವರಿಸಿದರು. ಮನೆಯಿಂದ ತಮಗಿದ್ದ ಸಾಧ್ಯತೆಯಲ್ಲಿ ಪ್ರಾಮಾಣಿಕವಾಗಿ ಸಮಯ ಹಾಕಿ ಹಾಸಣಿಗೆಗೆ ತೆರಳಿ ಗಣಪತಿ ಭಟ್ಟರ ಬಳಿ ವಿದ್ಯಾರ್ಜನೆ ಮಾಡಿದರು. ಯಲ್ಲಾಪುರ ಭಾಗದ ಸಂಗೀತ ಬೆಳವಣಿಗೆಗೆ ದತ್ತಣ್ಣರ ಈ ಅನುಭವ ಬಹಳ ಸಹಕಾರಿಯಾಯಿತು. ಹುಟ್ಟೂರನ್ನು ಬಿಡದೆ ತಮ್ಮ ವಿದ್ಯೆಯನ್ನು ಇಲ್ಲಿನ ಮಕ್ಕಳಿಗಾಗಿ ಸಂಗೀತ ಆಸಕ್ತರ ಸಲುವಾಗಿ ಸಮಾನ ಮನಸ್ಕರೊಂದಿಗೆ 1995ರಲ್ಲಿ ವಜ್ರಳಿಯ ಸರ್ವೋದಯ ಪ್ರೌಢಶಾಲೆಯಲ್ಲಿ ಸರಸ್ವತಿ ಸಂಗೀತ ವಿದ್ಯಾಲಯ ಪ್ರಾರಂಭಿಸಿದರು. 25 ವರ್ಷಗಳನ್ನು ಈ ವಿದ್ಯಾಲಯ ಯಶಸ್ವಿಯಾಗಿ ಪೂರೈಸಿದೆ. 1997ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ ದತ್ತಣ್ಣ ಮಲವಳ್ಳಿಯ ಜಯಂತಿ ಅವರೊಂದಿಗೆ ಸಂಸಾರದ ಹೆಜ್ಜೆ ಹಾಕಲು ಪ್ರಾರಂಭಿಸಿದರು. ಮಡದಿ ಕೂಡ ಸಂಗೀತದಲ್ಲಿ ಆಸಕ್ತಿ ಉಳ್ಳವರು. ಹಾರ್ಮೋನಿಯಂ ವಾದನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹುಟ್ಟೂರಿನಲ್ಲಿ ನೆಲೆಸಿ ಯಲ್ಲಾಪುರದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಾದ ಮಲವಳ್ಳಿ, ಕಳಚೆ, ವಜ್ರಳ್ಳಿ ಹೀಗೆ ನಿರಂತರ ಸಂಚರಿಸಿ ಸಂಗೀತ ತರಗತಿಗಳನ್ನು ನಡೆಸಿ ಸಂಗೀತ ಬೆಳೆಸುವಲ್ಲಿ ಅಧ್ಯಾಪನದಲ್ಲಿ ದತ್ತಣ್ಣನವರ ಪರಿಶ್ರಮ ಅತ್ಯಂತ ಶ್ಲಾಘನೀಯ. ಮಕ್ಕಳಿಗಾಗಿ ತಮ್ಮ ಮನೆಯಲ್ಲಿ ಬೇಸಿಗೆ ಶಿಬಿರವನ್ನು ನಡೆಸಿ ಮಕ್ಕಳನ್ನು 2-3 ವಾರ ಉಳಿಸಿಕೊಂಡು ಸಂಗೀತ ಪಾಠ ಮಾಡಿ ಜತೆಗೆ ಸಂಗೀತ ಪ್ರಸ್ತುತಿಯ ವೈವಿಧ್ಯವನ್ನು ವಿವಿಧ ಕಲಾವಿದರ ಗಾಯನ ವಾದನ ಕಾರ್ಯಕ್ರಮದ ಮೂಲಕ ಅಂಗಳದಲ್ಲೇ ಸಂಗೀತವನ್ನು ಪರಿಚಯ ಮಾಡಿಸಿದವರು. 40-50 ಮಕ್ಕಳ ಒಡನಾಟ, ಉಳಿಯುವ ವ್ಯವಸ್ಥೆ ಜತೆಗೆ ಸಂಗೀತ ಸಂಸ್ಕಾರ ನೀಡುವ ಉನ್ನತ ಜವಾಬ್ದಾರಿ. ನೋಡಿ ಹೇಗೆ ತಾವಿರುವ ಜಾಗದಲ್ಲಿಯೇ ತಮಗೆ ಭಗವಂತ ನೀಡಿದ ಬದುಕಿನ ಭಾಗ್ಯದಲ್ಲಿಯೇ ಹೇಗೆ ಬದುಕಬಹುದು ಎಂದು ಮಾದರಿಯಾದವರು ದತ್ತಣ್ಣ. ನಮ್ಮ ಸಂಗೀತ ಪರಂಪರೆ ಉಳಿದದ್ದು ಇಂತಹ ಪ್ರಾಮಾಣಿಕ ಸಜ್ಜನ ವ್ಯಕ್ತಿಗಳಿಂದಲೇ ಹೊರತು ಆಡಂಬರದ, ಅಲಂಕಾರದ, ಕಾರ್ಯಕ್ರಮದ ಹಪಹಪಿಯ ಮತ್ತು ಪ್ರಸಿದ್ಧಿಯ ಭರಾಟೆಯ ವಿದೂಷಕರಿಂದಲ್ಲ ಎಂದು ಈ ಉದಾಹರಣೆಯ ಮೂಲಕ ಬಹಳ ಸ್ಪಷ್ಟವಾಗಿ ತಿಳಿಯುತ್ತದೆ. ದತ್ತಣ್ಣ ಇವತ್ತು ತಮ್ಮದೇ ಆದ ಸರಳತೆಯಿಂದ ತಾವು ಕಲಿತ ವಿದ್ಯೆಯನ್ನು ಸಮಾಜಕ್ಕೆ ಧಾರೆ ಎರೆಯುತ್ತಿದ್ದಾರೆ. ಕೃಷಿ ಅವಲಂಬಿತ ಜೀವನ ಅವರದು, ಜತೆಗೆ ಸಂಗೀತ ಅಧ್ಯಾಪನ. ನಾದೋಪಾಸಕ ದತ್ತಣ್ಣ ಅವರು ಸಂಗೀತ ಪ್ರೇಮಿಗಳಿಗೆ ಸ್ಫೂರ್ತಿ ಕಿರಣವಾಗಲಿ. ಸಂಗೀತವನ್ನು ಧಾರೆ ಎರೆಯಲು ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿಕೊಳ್ಳೋಣ. ಇವರ ಜೀವನ ಚರಿತ್ರೆ ಕೇಳಿ ನನಗೂ ಸಂಗೀತ ಕಲಿಬೇಕಂತ ಆಸೆ ಆಗ್ತಿದೆ. ಶಾಸ್ತ್ರೀಯ ಸಂಗೀತ ಒಂದು ಮಹಾಸಾಗರ. ಆ ಸಾಗರದ ಆಳದಲ್ಲಿ ನಾದಬಿಂದುವಿನ ಆಲಯವಿದೆ. ಈಜಿ ತಲುಪುವವರು ಕೆಲವು ಮಂದಿ. ನಮ್ಮ ನಡುವೆ ಕೂಡ ಇಂತಹ ಹಲವು ಸಾಧಕರಿದ್ದಾರೆ ಅನ್ನೋದು ನಮಗೆ ಹೆಮ್ಮೆ.
ನಮ್ಮ ಆಳ್ವಾಸ್ ಕಾಲೇಜಿನ BCA ವಿದ್ಯಾರ್ಥಿ ಸ್ವಯಂ ಪ್ರಕಾಶ್ ಪ್ರಭು ಮಾರ್ಚ್ ತಿಂಗಳಲ್ಲಿ ನಡೆದ ರಾಷ್ಟ್ರೀಯ ಅಂತರ್ ವಿಶ್ವವಿದ್ಯಾನಿಲಯ ಯುವಜನೋತ್ಸವದಲ್ಲಿ ಭಾಗವಹಿಸಿ ಶಾಸ್ತ್ರೀಯ ಸ್ವರವಾದ್ಯ ವಿಭಾಗದಲ್ಲಿ ಕೊಳಲು ವಾದನದ ಮೂಲಕ ದ್ವಿತೀಯ ಸ್ಥಾನ ಪಡೆದರು. ರಾಗ್ ಪುರಿಯಾಧನಾಶ್ರೀ ನುಡಿಸಿದ ಅವರು ಆಲಾಪ, ಜೋಡ್ಲಯ, ಮಧ್ಯಲಯ ಹಾಗೂ ಧೃತ್ತಿಂತಾರದಲ್ಲಿ ತಮ್ಮ ಚಾಕಚಕ್ಯತೆ ಪ್ರದರ್ಶಿಸಿದರು. ಸ್ಪರ್ಧೆಯಲ್ಲಿ ಅವರು ತಲ್ಲೀನರಾಗಿ ನುಡಿಸಿದ್ದನ್ನು ಕಂಡು ತೀರ್ಪುಗಾರರೂ ತಲೆದೂಗಿದರು. ಅವರ ಪ್ರಸ್ತುತಿಯ ಸಣ್ಣ ತುಣುಕನ್ನು ಮೃದಂ ಶ್ರೋತೃಗಳಿಗಾಗಿ ಕೇಳಿಸೋಣ. ನನಗೆ ಶಾಸ್ತ್ರೀಯ ಸಂಗೀತ ಬಗ್ಗೆ ಗೊತ್ತಿಲ್ಲ, ಆದರೆ ಈ ಫ್ಲೂಟ್ ಕೇಳಿ ತುಂಬ ಪೀಸ್ಫುಲ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ರಿದಮ್ ಆಡಿಯನ್ಸ್ಗೂ ತುಂಬ ಇಷ್ಟ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ಪ್ಲೇಯಿಂಗ್. ನಮ್ಮ ನೆಚ್ಚಿನ ಫ್ಲೂಟಿಸ್ಟ್ ಸ್ವಯಂ ಪ್ರಕಾಶ್ಗೆ ಮುಂದಿನ ಸಂಗೀತ ಪಯಣಕ್ಕೆ ಶುಭ ಹಾರೈಸೋಣ. ಸ್ಪೆಷಲ್ ಸೆಗ್ಮೆಂಟ್ಸ್ ಅಂತೂ ಮುಗೀತು. ಇನ್ನು ಮುಂದೆ ಅಬ್ಬಬ್ಬ, ಆಳ್ವಾಸ್ ಪ್ರಿದಮ್ಗೆ 50 ಎಪಿಸೋಡ್ ಆಯಿತು. ಇದರಿಂದ ನಾವು ಎಷ್ಟು ಕಲ್ತಿದ್ದೀವಿ, ಎಷ್ಟು ಮೆಮರೀಸ್ ಇದೆ. ಈ ಜರ್ನಿ ಬಗ್ಗೆ ನಮ್ಮ ಕ್ಲಾಸ್ಮೇಟ್ಸ್ ಏನು ಹೇಳ್ತಾರೆ ಅಂತ ಕೇಳೋಣ. ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣ ಪ್ರಿಯಾ. ಸೊ ನನಗಂತೂ ಚಿಕ್ಕದ್ರಿಂದ ಸಹ RJ ಆಗಬೇಕು ಅಂತ ತುಂಬ ದೊಡ್ಡ ಕನಸಿತ್ತು. ಸೊ ಆಳ್ವಾಸ್ ಪ್ರಿದಮ್ ಇದಕ್ಕೊಂದು ಒಳ್ಳೆ ವೇದಿಕೆ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಇದಕ್ಕೋಸ್ಕರ ನಾನು ಆಳ್ವಾಸ್ UG ಜರ್ನಲಿಸಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಥ್ಯಾಂಕ್ ಯು ದ ಡಿಪಾರ್ಟ್ಮೆಂಟ್ ಆಫ್ UG ಸ್ಟಡೀಸ್ ಇನ್ ಜರ್ನಲಿಸಮ್. Hello, myself Chandana. Aardwas Rhythm is an amazing platform where you can showcase your talent through podcast. I just love the whole process from scripting, editing, recording and to the uploading. I'm happy to be a part of this journey. Let this legacy continue through our juniors. ಸೋಷಿಯಲ್ ಮೀಡಿಯಾ ಮೂಲಕ ಜಸ್ಟ್ ಕಂಟೆಂಟ್ ಆಕ್ಸೆಸ್ ಮಾಡೋದಷ್ಟೇ ಅಲ್ಲದೆ ಆಳ್ವಾಸ್ ಪ್ರಿದಮ್ ಮೂಲಕ ನಾವು ಕೂಡ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದೀವಿ. ಸೊ ಐ ಆಮ್ ಸೋ ಹ್ಯಾಪಿ. ಕಾಲೇಜ್ ಲೆವೆಲಲ್ಲಿ ಈ ಥರ ಒಂದು ಗುಡ್ ಎಕ್ಸ್ಪೋಜರ್ ಸಿಕ್ಕಿದೆ. ಸೊ ಇದು ನನ್ನ ಲೈಫಲ್ಲಿ ಮುಂದೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಆಳ್ವಾಸ್ ಪ್ರಿದಮ್. ಥ್ಯಾಂಕ್ ಯು ಹರ್ಷಿತಾ. ಹಾಗೆ ನನ್ನ ಎಲ್ಲ ಕ್ಲಾಸ್ಮೇಟ್ಸ್ಗೂ ಥ್ಯಾಂಕ್ ಯು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಕ್ಕೆ. ಬೇಸಿಗೆ ಶುರುವಾಗಿದೆ. ಮನೆಯ ಒಳಗೂ ಹೊರಗೂ ಬಿಸಿಲು ದಗದಗ ಅಂತಿದೆ. ಬೇಸಿಗೆ ಕಾಲನಂತೂ ಓಡ್ಸಕ್ಕಾಗಲ್ಲ, ನಾವೇ ಅದರಿಂದ ಪಾರಾಗಬೇಕು. ಪಾರಾಗೋದು ಹೇಗೆ? ಇಲ್ಲಿದೆ ಒಂದಷ್ಟು ಟಿಪ್ಸ್. ಬೇಸಿಗೆಯಲ್ಲಿ ಲಘು ಆಹಾರ ಕ್ರಮ ಒಳ್ಳೆಯದು. ಅದರಲ್ಲೂ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ. ಹೊಟ್ಟೆ ತುಂಬ ತಿನ್ನುವ ಬದಲು ಸ್ವಲ್ಪ ಸ್ವಲ್ಪ ಆಹಾರವನ್ನು ಆಗಾಗ ತಿನ್ನಿ. ಆರೋಗ್ಯಕರವಾದ ತಂಪಾದ ಪಾನೀಯಗಳನ್ನು ಸೇವಿಸಿ. ಆದಷ್ಟು ಹೊರ ಪ್ರಯಾಣವನ್ನು ನಿಯಂತ್ರಿಸಿ. ಆಹಾ, ತುಂಬಾ ಒಳ್ಳೊಳ್ಳೆ ಟಿಪ್ಸ್ ಕೊಟ್ರಿ ಪ್ರಕೃತಿ. ನಾನು ಖಂಡಿತ ಫಾಲೋ ಮಾಡ್ತೇನೆ. ಇದಿಷ್ಟು ಈ ಸಂಚಿಕೆಯ ವಿಶೇಷ. ನಮ್ಮ ಆಳ್ವಾಸ್ ಪ್ರಿದಮ್ ಪ್ರಸ್ತುತಪಡಿಸುವಲ್ಲಿ ಮಾರ್ಗದರ್ಶನ ಮಾಡಿದ ಪದವಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಶ್ರೀಮತಿ ರಕ್ಷಿತಾ ತೋಡಾರ್ ಹಾಗೂ ಸಹ ಪ್ರಾಧ್ಯಾಪಕಿ ಶ್ರೀಮತಿ ದುರ್ಗಾ ಪ್ರಸನ್ನ ಇವರನ್ನು ಸ್ಮರಿಸಿಕೊಳ್ಳುತ್ತಾ ತಾಂತ್ರಿಕವಾಗಿ ಸಹಕರಿಸಿದ ಶ್ರೀ ಹರ್ಷ ಹಾಗೂ ಹರ್ಷಿತಾ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾವು ಮರಳಲಿದ್ದೇವೆ. ಅಲ್ಲಿವರೆಗೆ ಕೇಳ್ತಾ ಇರಿ ಆಳ್ವಾಸ್ ಪ್ರಿದಮ್, ದ ವ್ಯಾಲ್ಯೂರ್ ಆಫ್ ಫೋಕ್ಸ್. ವಂದನೆಗಳು.